ನಮ್ಮ ಬ್ಯಾಂಕ್ ಖಾತೆ ಇದೆಯಲ್ಲ, ಅದೊಂದು ಸೋರುವ ಬಕೆಟ್ ಇದ್ದ ಹಾಗೆ. ದುರಂತ ಅಂದರೆ ನಾವು ಯಾರನ್ನ ಹೆಚ್ಚು ನಂಬುತ್ತೇವೆಯೋ ಅವರೇ ಅದಕ್ಕೆ ತೂತುಗಳನ್ನು ಮಾಡ್ತಿರೋದು. ದಿನನಿತ್ಯ ಬೆವರು ಸುರಿಸಿ ದುಡಿಯುವಾಗ ನಮ್ಮ ಕಣ್ಣಿಗೆ ಕಾಣದ ಒಂದು ಅದೃಶ್ಯ ರಾಕ್ಷಸ, ಅದೇ ಹಣದುಬ್ಬರ, ನಮ್ಮ ಉಳಿತಾಯವನ್ನು ಸದ್ದಿಲ್ಲದೆ ತಿನ್ನುತ್ತಿದೆ. ಗಡಿಯಾರದ ಮುಳ್ಳು ಟಿಕ್ ಟಿಕ್ ಅಂತ ಮುಂದೆ ಹೋಗ್ತಾ ಇದ್ದ ಹಾಗೆ ನಮ್ಮ ಸಂಪತ್ತು ಕೂಡ ಕರಗುತ್ತಾ ಹೋಗುತ್ತಿದೆ. ಹೌದು, ಈ ಮಾತು ಕೇಳಲಿಕ್ಕೆ ಸ್ವಲ್ಪ ಕಠೋರ ಅನಿಸಬಹುದು, ಆದರೆ ಒಪ್ಕೊಳ್ಳೇಬೇಕಾದ ಸತ್ಯ ಇದು. ಸಾಮಾನ್ಯವಾಗಿ ನಾವೆಲ್ಲ ಏನಂದ್ಕೊಳ್ತೇವೆ? ಹಣವನ್ನು ಬ್ಯಾಂಕಿನಲ್ಲಿಟ್ಟರೆ ಅದು ಸುರಕ್ಷಿತವಾಗಿರುತ್ತೆ, ನಿಧಾನವಾಗಿ ಬೆಳೆಯುತ್ತೆ ಅಂತ. ಆದರೆ ಆರಾಮಾಗಿ ಕೂಟಿದ್ದಾಗಲೇ ಹಣದುಬ್ಬರ, ತೆರಿಗೆಗಳು ಮತ್ತು ತಪ್ಪು ಸಲಹೆಗಳೆಂಬ ಸಣ್ಣ ಸಣ್ಣ ತೂತುಗಳು ನಮ್ಮ ಸಂಪತ್ತನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಬರಿದು ಮಾಡುತ್ತಿರುತ್ತವೆ. ಇದು ಆಕಸ್ಮಿಕವಾಗಿ ನಡೆಯುತ್ತಿರುವುದಲ್ಲ, ಇದೊಂದು ವ್ಯವಸ್ಥಿತವಾದ ಜಾಲ, ಮತ್ತು ಈ ಜಾಲದಲ್ಲಿ ನಮ್ಮ ಭವಿಷ್ಯ ನಮ್ಮ ಕೈಯುಂಡು ಜಾರಿ ಹೋಗ್ತಿದೆ. ಈ ಮಾತನ್ನು ಮತ್ತೊಮ್ಮೆ ಗಮನವಿಟ್ಟು ಕೇಳಿಸಿಕೊಳ್ಳಿ. ಇದು ಕೇವಲ ಒಂದು ವಾಕ್ಯವಲ್ಲ, ಇದೊಂದು ಎಚ್ಚರಿಕೆಯ ಗಂಟೆ. ಸುರಕ್ಷಿತ ಉಳಿತಾಯದ ಬಗ್ಗೆ, ಅದರಲ್ಲೂ ಈ ಫಿಕ್ಸೆಡ್ ಡೆಪಾಸಿಟ್ ಬಗ್ಗೆ ನಮಗೆ ಹೇಳಲಾದ ಪ್ರತಿಯೊಂದು ಕಥೆಯೂ ಒಂದು ದೊಡ್ಡ ಸುಳ್ಳು. ಸುರಕ್ಷಿತವಾಗಿರಲು ಪ್ರಯತ್ನಿಸುವುದೇ ಇಂದಿನ ಜಗತ್ತಿನಲ್ಲಿ ಆರ್ಥಿಕವಾಗಿ ದುರ್ಬಲಗೊಳ್ಳಲು ಇರುವ ಖಚಿತವಾದ ದಾರಿ. ಹಳೆ ನಿಯಮಗಳೆಲ್ಲ ಈಗ ಮುರಿದು ಬಿದ್ದಿವೆ. ಹಿಂದೆ ನಮ್ಮ ಹಿರಿಯರು ಹಿಡಿದ ಸಾಂಪ್ರದಾಯಿಕ ದಾರಿಗಳು ಈಗ ನಮ್ಮನ್ನು ಗುರಿ ಮುಟ್ಟಿಸುವುದಿಲ್ಲ, ಖಂಡಿತ ಇಲ್ಲ. ಆದರೆ ಅಷ್ಟೊಂದು ಚಿಂತೆ ಮಾಡಬೇಕಾಗಿಲ್ಲ. ಈ ಸೋರುವ ಬಕೆಟನ್ನು ಸರಿಪಡಿಸಲು ಒಂದು ದಾರಿ ಇದೆ. ಕೇವಲ ಸರಿಪಡಿಸುವುದಷ್ಟೇ ಅಲ್ಲ, ಅದನ್ನು ತುಂಬಿ ಹರಿಯುವಂತೆ ಮಾಡುವುದಕ್ಕೂ ಸಾಧ್ಯವಿದೆ. ಮಧ್ಯಮ ವರ್ಗದವರು ಸಾಮಾನ್ಯವಾಗಿ ಕಡೆಗಣಿಸುವ ಅಥವಾ ಅವರಿಂದ ದೂರ ಇಡಲಾಗಿರುವ 5 ನಿಯಮಿತ ಆದಾಯದ ಮೂಲಗಳ ಬಗ್ಗೆ ಈಗ ನೋಡೋಣ. ನಾವು ನಂಬಿಕೊಂಡು ಬಂದಿರುವ ಅತಿದೊಡ್ಡ ಸುಳ್ಳನ್ನು ಬಯಲು ಮಾಡುವುದರಿಂದ ಈ ಚರ್ಚೆಯನ್ನು ಪ್ರಾರಂಭಿಸೋಣ. ಎಲ್ಲರೂ ಸಿದ್ಧರಾಗಿ? ಸರಿ, ಮೊದಲ ಬಲೆಗೆ ಧುಮುಕೋಣ. ಎಲ್ಲರ ನೆಚ್ಚಿನ ಸುರಕ್ಷತೆಯ ಸಂಕೇತ ಅಂತ ಹೇಳಲಾಗುವ ಫಿಕ್ಸ್ಡ್ ಡೆಪಾಸಿಟ್ ಅಥವಾ FD. ಇದನ್ನು ಒಂದು ಆಪದ್ಬಾಂಧವ, ಸುರಕ್ಷಿತ ಸ್ವರ್ಗ ಅಂತ ನಮಗೆಲ್ಲ ಮಾರಾಟ ಮಾಡಲಾಗಿದೆ ಅಲ್ವಾ? ಆದರೆ ವಾಸ್ತವದಲ್ಲಿ ಇದೊಂದು ಚಾಣಾಕ್ಷತನದಿಂದ ಹೆಣೆದ ಆರ್ಥಿಕ ವಂಚನೆ. ನಮ್ಮ ಹಣದ ಮೌಲ್ಯವನ್ನು ನಿಧಾನವಾಗಿ ಕೊಲ್ಲುವ ಸಿಹಿ ವಿಷ. ನಾವು 6% ಬಡ್ಡಿಗೆ ಖುಷಿ ಪಡ್ತಿರುವಾಗ ಬ್ಯಾಂಕುಗಳು ನಮ್ಮ ಮುಗ್ಧತೆಯನ್ನು ನೋಡಿ ಒಳಗೊಳಗೆ ನಗುತ್ತಿರ್ತವೆ. ಬನ್ನಿ ಸ್ವಲ್ಪ ಗಣಿತ ನೋಡೋಣ, ಯಾಕಂದ್ರೆ ಅಂಕಿಅಂಶಗಳು ಎಂದಿಗೂ ಸುಳ್ಳು ಹೇಳೋದಿಲ್ಲ. ಬ್ಯಾಂಕ್ ನಮಗೆ 6% ಬಡ್ಡಿ ಕೊಡೋದಾಗಿ ಭರವಸೆ ನೀಡ್ತದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಅದೇ ಸಮಯದಲ್ಲಿ ದೇಶದಲ್ಲಿ ಹಣದುಬ್ಬರ ಅಂದರೆ ವಸ್ತುಗಳ ಬೆಲೆ ಏರಿಕೆಯ ದರವು ಸುಮಾರು 6% ಇದೆ. ಇದರ ಸರಳ ಅರ್ಥ, ನಮ್ಮ ಹಣದ ಕೊಳ್ಳುವ ಶಕ್ತಿ 1 ಇಂಚ್ ಕೂಡ ಮುಂದೆ ಹೋಗಿಲ್ಲ, ಇದ್ದ ಜಾಗದಲ್ಲೇ ನಿಂತಿದೆ. ಆದರೆ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಆ 6% ಆದಾಯದ ಮೇಲೆ ಸುಮಾರು 30% ತೆರಿಗೆಯನ್ನು ಪಾವತಿಸಬೇಕು. ಈಗ ಲೆಕ್ಕ ಹಾಕಿ, 6% ಬಡ್ಡಿಯಲ್ಲಿ 6% ಹಣದುಬ್ಬರ ಹೋದರೆ ಉಳಿಯೋದು 0. ಉಳಿದ ಅಲ್ಪ ಸ್ವಲ್ಪದರಲ್ಲೂ ತೆರಿಗೆ ಹೋದರೆ ನಮ್ಮ ನಿಜವಾದ ಆದಾಯ ಋಣಾತ್ಮಕ ಅಂದರೆ ನೆಗೆಟಿವ್. ಇದರ ಅರ್ಥ ನಾವು ಹಣ ಗಳಿಸ್ತಿಲ್ಲ, ಪ್ರತಿ ವರ್ಷ ಕಳ್ಕೊಳ್ತಿದ್ದೇವೆ. ಇದುವೇ FDಯ ಕ್ರೂರ ವಾಸ್ತವ. ಹಾಗಾದರೆ FDಯ ನಿಜವಾದ ಉದ್ದೇಶವೇನು? ಅದನ್ನು ಎಲ್ಲಿ ಬಳಸಬೇಕು? ಇಲ್ಲಿ ಒಂದು ಪ್ರಮುಖ ಅಂಶವನ್ನು ಅರ್ಥ ಮಾಡಿಕೊಳ್ಳಬೇಕು. FD ಒಂದು ಹೂಡಿಕೆ ಉತ್ಪನ್ನವೇ ಅಲ್ಲ, ಅದೊಂದು ಸುರಕ್ಷತಾ ಉತ್ಪನ್ನ. ನಮ್ಮ 6ರಿಂದ 12 ತಿಂಗಳ ತುರ್ತು ನಿಧಿಯನ್ನು, ಅಂದರೆ ಇದ್ದಕ್ಕಿದ್ದಂತೆ ಉದ್ಯೋಗ ನಷ್ಟವಾದರೆ ಅಥವಾ ಯಾವುದಾದ್ರೂ ವೈದ್ಯಕೀಯ ತುರ್ತು ಪರಿಸ್ಥಿತಿ ಬಂದರೆ ಆ ಸಮಯದಲ್ಲಿ ಬೇಕಾಗುವ ಹಣವನ್ನು ಇಡಲು ಇದು ಅತ್ಯುತ್ತಮ ಸ್ಥಳ ಅಷ್ಟೇ. ಅದಕ್ಕಿಂತ ₹1 ಹೆಚ್ಚು FDಯಲ್ಲಿ ಇಡುವುದು ನಮ್ಮ ಆರ್ಥಿಕ ಭವಿಷ್ಯಕ್ಕೆ ನಾವೇ ಮಾಡಿಕೊಳ್ಳುವ ಅನ್ಯಾಯ. ಈಗ ಮುಂದಿನ ಮಾನಸಿಕ ಪಂಜರವನ್ನು ಒಡೆಯೋಣ. ಷೇರು ಮಾರುಕಟ್ಟೆಯ ಭಯ. ಮಾರುಕಟ್ಟೆ ತುಂಬ ಅಸ್ಥಿರ, ಕಷ್ಟಪಟ್ಟು ಸಂಪಾದಿಸಿದ ದುಡ್ಡು ಕಳೆದು ಹೋಗುತ್ತೆ ಅಂತ ನಮಗೆ ಮತ್ತೆ ಮತ್ತೆ ಹೇಳಲಾಗಿದೆ. ಆದರೆ ಶ್ರೀಮಂತರು ಯೋಚಿಸುವ ರೀತಿ ಸಂಪೂರ್ಣವಾಗಿ ಬೇರೆ. ಅವರು ಮಾರುಕಟ್ಟೆಯ ಕುಸಿತವನ್ನು ಅಪಾಯ ಅಂತ ನೋಡುವುದಿಲ್ಲ, ಬದಲಿಗೆ ಧೈರ್ಯವಂತರಿಗೆ ಸಿಗುವ ಒಂದು ದೊಡ್ಡ ರಿಯಾಯಿತಿ ಅಂತ ನೋಡ್ತಾರೆ. ಎಲ್ಲರೂ ಭಯಪಟ್ಟು ಮಾರುತ್ತಿರುವಾಗ ಅವರು ಖರೀದಿಸಲು ಸಿದ್ಧರಾಗಿ ನಿಂತಿರುತ್ತಾರೆ. ಶ್ರೀಮಂತರು ತಮ್ಮ ಹೂಡಿಕೆಗಳು ಸುಮ್ಮನೆ ಕೂರುವುದಕ್ಕೆ ಬಿಡುವುದೇ ಇಲ್ಲ. ಆದ್ರಿಂದ ನಿಯಮಿತ ಆದಾಯವನ್ನು ಹೇಗೆ ಪಡಿತಾರೆ ಗೊತ್ತಾ? ಅವರು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಥವಾ SWP ಎಂಬ ಒಂದು ಪ್ರಬಲ ಸಾಧನವನ್ನು ಬಳಸುತ್ತಾರೆ. ಇದು ನಮ್ಮ ಮ್ಯೂಚುವಲ್ ಫಂಡ್ ಹೂಡಿಕೆಗಳಿಂದ ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ನಮ್ಮ ಬ್ಯಾಂಕ್ ಖಾತೆಗೆ ವರ್ಗಾಯಿಸುವ ಒಂದು ಸ್ವಯಂಚಾಲಿತ ವ್ಯವಸ್ಥೆ. ಇದು ನಮಗೆ ನಾವೇ ಸಂಬಳ ಕೊಟ್ಕೊಂಡ ಹಾಗೆ ಕೇಳಲಿಕ್ಕೆ ಅದ್ಭುತವಾಗಿದೆಯಲ್ವಾ? ಆದರೆ ಇಲ್ಲೂ ಒಂದು ಸಣ್ಣ ಸಮಸ್ಯೆ ಇದೆ. SWPಯಲ್ಲಿ ಅಡಗಿರುವ ಅಪಾಯವನ್ನು ಈ ಸ್ಲೈಡ್ ಸ್ಪಷ್ಟವಾಗಿ ತೋರಿಸುತ್ತದೆ. ಉದಾಹರಣೆಗೆ, ಮಾರುಕಟ್ಟೆ ಗರಿಗೆದರಿ ಚೆನ್ನಾಗಿದ್ದಾಗ ₹10,000 ಪಡೆಯಲು 100 ಯೂನಿಟ್ಗಳನ್ನು ಮಾರಾಟ ಮಾಡಿದರೆ, ಅದೇ ಮಾರುಕಟ್ಟೆ ಕುಸಿದಾಗ ಅದೇ ₹10,000 ಪಡೆಯಲು 111 ಯೂನಿಟ್ಗಳನ್ನು ಮಾರಾಟ ಮಾಡಬೇಕಾಗ್ಬೋದು. ಇದರ ಅರ್ಥ ಏನು ಗೊತ್ತಾ? ಮಾರುಕಟ್ಟೆ ಕೆಳಗಿರುವಾಗ ಅಗ್ಗದ ಬೆಲೆಯಲ್ಲಿ ನಮ್ಮ ಹೆಚ್ಚಿನ ಹೂಡಿಕೆಯನ್ನು ನಾವೇ ಮಾರಾಟ ಮಾಡ್ತೇವೆ. ಇದು ನಮ್ಮ ಬಂಡವಾಳವನ್ನು ನಾವು ನಿರೀಕ್ಷೆ ಮಾಡಿದಕ್ಕಿಂತ ವೇಗವಾಗಿ ಕರಗಿಸುತ್ತದೆ. ಇದೊಂದು ಚಂಚಲತೆಯ ಬಲೆ, ಇದರಲ್ಲಿ ಸಿಕ್ಕಿ ಹಾಕೊಳ್ಬೇಕು.
ಮುಂದಿನ ಬಲೆಗೆ ಹೋಗೋಣ. ಅದು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕು. ಅದೆಲ್ಲ ಕೇವಲ ಶ್ರೀಮಂತರಿಗೆ ಮಾತ್ರ ಸಾಧ್ಯ ಎಂಬ ನಂಬಿಕೆ ನಮ್ಮಲ್ಲಿ ಆಳವಾಗಿ ಬೇರೂರಿದೆ. ಆದರೆ ಇದು ಸಂಪೂರ್ಣ ಸುಳ್ಳು. ಭೂಮಾಲೀಕರಿಂದ ಬಾಡಿಗೆಯನ್ನು ದೋಚಲು ಅರಮನೆ ಕಟ್ಟಬೇಕಾಗಿಲ್ಲ. ಅದಕ್ಕೆ ಒಂದು ಸ್ಮಾರ್ಟ್ ದಾರಿ ಇದೆ. ಪ್ರಾಮಾಣಿಕವಾಗಿ ಒಮ್ಮೆ ಯೋಚಿಸಿ ನೋಡಿ, ಈ ಪ್ರಶ್ನೆ ಮನಸ್ಸಿನಲ್ಲಿ ಬಂದಿದೆಯಾ? ಒಂದು ಅಂಗಡಿ ಅಥವಾ ಮನೆ ಖರೀದಿಸಿ ಅದನ್ನು ಬಾಡಿಗೆಗೆ ಬಿಡಬೇಕಂದ್ರೆ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿ ಬೇಕು. ಅದೆಲ್ಲ ನಮ್ಮ ಕೈಲಿ ಆಗುವ ಕೆಲಸವಲ್ಲ ಅಂತ ಅನ್ನಿಸಿದ್ರೆ ಆ ಕಲ್ಪನೆಯನ್ನು ಈಗಲೇ ಒಡೆದು ಹಾಕಿ. ಯಾಕೆಂದ್ರೆ ಆಟದ ನಿಯಮಗಳು ಈಗ ಬದಲಾಗಿವೆ. ಎಲ್ಲರಿಗೂ ಲಭ್ಯವಿರುವ ಒಂದು ಹೊಸ ಮಾರ್ಗ ಬಂದಿದೆ. ಆ ಮಾರ್ಗವೇ ರೀಟ್, ಅಂದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್. ಇದನ್ನು ಸರಳವಾಗಿ ಷೇರು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ರಿಯಲ್ ಎಸ್ಟೇಟ್ನ ಮ್ಯೂಚುವಲ್ ಫಂಡ್ ಅಂತ ತಿಳಿಯಬಹುದು. ದೊಡ್ಡ ದೊಡ್ಡ ಕಂಪನಿಗಳು, ಮಾಲ್ಗಳು, ಆಫೀಸ್ ಕಟ್ಟಡಗಳಂಥ ದುಬಾರಿ ವಾಣಿಜ್ಯ ಆಸ್ತಿಗಳನ್ನು ಖರೀದಿಸಿ ಅವುಗಳಿಂದ ಬರುವ ಬಾಡಿಗೆಯನ್ನು ನಮ್ಮಂತಹ ಹೂಡಿಕೆದಾರರಿಗೆ ಡಿವಿಡೆಂಡ್ ರೂಪದಲ್ಲಿ ಹಂಚ್ತವೆ. ಮತ್ತು ಇದರ ಅತ್ಯುತ್ತಮ ಭಾಗವೆಂದರೆ ಕೇವಲ 500 ರೂಪಾಯಿಗಳಿಂದ ಹೂಡಿಕೆಯನ್ನು ಪ್ರಾರಂಭಿಸಬಹುದು. ಇಲ್ಲಿ ಒಂದು ಪ್ರಮುಖ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಬೇಕು. ನೇರವಾಗಿ ಒಂದು ಆಸ್ತಿಯನ್ನು ಖರೀದಿಸಿದರೆ ಅದರ ಮೌಲ್ಯ ಹೆಚ್ಚಳ ಮತ್ತು ಬಾಡಿಗೆ ಆದಾಯ ಈ ಎರಡರಿಂದಲೂ ಲಾಭ ಸಿಗುತ್ತದೆ. ಆದರೆ REITಗಳಲ್ಲಿ ಮುಖ್ಯವಾಗಿ ಬಾಡಿಗೆ ಆದಾಯವು ಡಿವಿಡೆಂಡ್ ರೂಪದಲ್ಲಿ ಸಿಗುತ್ತದೆ. ಆಸ್ತಿಯ ಮೌಲ್ಯ ಹೆಚ್ಚಳದ ನೇರ ಲಾಭ ಸಿಗುವುದಿಲ್ಲ. ಕಡಿಮೆ ಬಂಡವಾಳದಲ್ಲಿ ಯಾವುದೇ ಜಗಳವಿಲ್ಲದೆ ನಿಯಮಿತವಾಗಿ ಬಾಡಿಗೆ ಆದಾಯ ಗಳಿಸಲು ಇದು ಒಂದು ಅದ್ಭುತ ಮಾರ್ಗವಾಗಿದೆ. ಸರಿ, ಈಗ ನಮ್ಮ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಮಯ ಬಂದಿದೆ. ಬ್ಯಾಂಕಿನ ಗ್ರಾಹಕರಾಗಿ ಉಳಿತಾಯ ಮಾಡುವುದನ್ನು ನಿಲ್ಲಿಸಬೇಕು. ಬದಲಿಗೆ ಬ್ಯಾಂಕಿನಂತೆ ವರ್ತಿಸಲು ಪ್ರಾರಂಭಿಸಬೇಕು. ಅಂದರೆ ಬೇರೆಯವರಿಗೆ ಸಾಲ ನೀಡಿ ಅದರಿಂದ ಬಡ್ಡಿ ಗಳಿಸುವುದು. ಚಿಂತಿಸಬೇಡಿ, ಇದಕ್ಕಾಗಿ ಯಾರ ಬಳಿಯೂ ಹಣ ಕೇಳಿಕೊಂಡು ಹೋಗಬೇಕಾಗಿಲ್ಲ. ಇದಕ್ಕೂ ಒಂದು ವ್ಯವಸ್ಥಿತವಾದ ಗೌರವಾನ್ವಿತ ಮಾರ್ಗವಿದೆ. ಉತ್ತರ ಇಲ್ಲಿದೆ. ಕಾರ್ಪೊರೇಟ್ ಬಾಂಡ್ಗಳು. ದೊಡ್ಡ ಸ್ಥಾಪಿತ ಕಂಪನಿಗಳಿಗೆ ತಮ್ಮ ಯೋಜನೆಗಳಿಗೆ ಹಣ ಬೇಕಾದಾಗ ಅವರು ಬ್ಯಾಂಕುಗಳ ಜೊತೆಗೆ ಸಾರ್ವಜನಿಕರಿಂದಲೂ ಸಾಲ ಪಡೆಯುತ್ತಾರೆ. ಇದನ್ನು ಬಾಂಡ್ಗಳು ಎನ್ನುತ್ತಾರೆ. ಇದಕ್ಕೆ ಪ್ರತಿಯಾಗಿ ಅವರು ನಮಗೆ 9% ವರೆಗೆ ಸ್ಥಿರ ಬಡ್ಡಿ ದರವನ್ನು ನೀಡುತ್ತಾರೆ. ಇದು FDಗಿಂತ ಸುಮಾರು ದುಪ್ಪಟ್ಟು ಮತ್ತು ಹಣದುಬ್ಬರವನ್ನು ಸುಲಭವಾಗಿ ಸೋಲಿಸುತ್ತದೆ. ಇದು ಹೇಗೆ ಕೆಲಸ ಮಾಡುತ್ತದೆ? ಈ ಉದಾಹರಣೆಯಲ್ಲಿ ನೋಡಿ. ಹೂಡಿಕೆ ಮಾಡಿದ ಮೇಲೆ ಪ್ರತಿ ಕೆಲವು ತಿಂಗಳಿಗೊಮ್ಮೆ ಬಡ್ಡಿ ಮತ್ತು ಅಸಲಿನ ಒಂದು ಭಾಗ ವಾಪಸ್ ಬರ್ತಿರುತ್ತದೆ. ಇದರಿಂದ ಪೂರ್ತಿ ಹಣ ಕೊನೆಯವರೆಗೂ ಲಾಕ್ ಆಗೋದಿಲ್ಲ ಮತ್ತು ಸ್ಥಿರವಾದ ನಗದು ಹರಿವು ಸಿಗುತ್ತಾ ಹೋಗುತ್ತದೆ. ಇದು ತಿಂಗಳ ಸಂಬಳದಂತೆ ಊಹಿಸಬಹುದಾದ ಸ್ಥಿರ ಆದಾಯದ ಒಂದು ಅತ್ಯುತ್ತಮ ಮೂಲವಾಗಿದೆ. ಆದರೆ ಇದರಲ್ಲಿ ಅಪಾಯವೂ ಇದೆ. ಇದನ್ನು ಖಂಡಿತ ಮರೆಯಬಾರದು. ಅತಿ ದೊಡ್ಡ ಅಪಾಯವೆಂದರೆ ಸಾಲ ಪಡೆದ ಕಂಪನಿ ದಿವಾಳಿಯಾದರೆ ನಮ್ಮ ಸಂಪೂರ್ಣ ಅಸಲು ಹಣವನ್ನು ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಇದು ಜೂಜಾಟವಲ್ಲ. ಹೂಡಿಕೆ ಮಾಡುವ ಮೊದಲು ಯಾವಾಗಲೂ ಕಂಪನಿಯ ಬಗ್ಗೆ ಮತ್ತು ನಾವು ಬಳಸುವ ಪ್ಲಾಟ್ಫಾರ್ಮ್ ಬಗ್ಗೆ ಸಂಪೂರ್ಣ ಸಂಶೋಧನೆ ಮಾಡಲೇಬೇಕು. ಮತ್ತು ಪ್ರಮುಖವಾಗಿ ಯಾವಾಗಲೂ AA ಅಥವಾ AAA-ನಂತಹ ಉತ್ತಮ ಕ್ರೆಡಿಟ್ ರೇಟಿಂಗ್ ಇರುವ ಬಾಂಡ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಬೇಕು. ಅದಕ್ಕಿಂತ ಕಡಿಮೆ ರೇಟಿಂಗ್ ಇರೋಗಳಿಂದ ದೂರವಿರುವುದೇ ಜಾಣತನ. ಈಗ ನಾವು ನಮ್ಮ ಅಂತಿಮ ಆದಾಯದ ಮೂಲಕ್ಕೆ ಬಂದಿದ್ದೇವೆ. ಇದು ಹಣಕಾಸು ಪ್ರಪಂಚದ ವೈಲ್ಡ್ ವೆಸ್ಟ್ ಇದ್ದ ಹಾಗೆ. ಇಲ್ಲಿ ನಿಯಮಗಳು ಕಡಿಮೆ, ಅಪಾಯ ಹೆಚ್ಚು. ಆದರೆ ಜಾಗರೂಕರಾಗಿದ್ರೆ ಲಾಭವೂ ಕೂಡ ಹೆಚ್ಚೆ. ಇದಕ್ಕೆ ಸ್ವಾಗತ. P2P ಲೆಂಡಿಂಗ್. ಅಂದರೆ ಪೀರ್ ಟು ಪೀರ್ ಲೆಂಡಿಂಗ್. ಇವು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಾಗಿದ್ದು ಅಲ್ಲಿ ನಮ್ಮ ಹಣವನ್ನು ನೇರವಾಗಿ ಇತರ ವ್ಯಕ್ತಿಗಳಿಗೆ ಅಥವಾ ಸಣ್ಣ ವ್ಯವಹಾರಗಳಿಗೆ ಸಾಲವಾಗಿ ನೀಡಬಹುದು. ಇಲ್ಲಿ ಬ್ಯಾಂಕಿನ ಮಧ್ಯಸ್ಥಿಕೆ ಇಲ್ಲದಿರೋದರಿಂದ 12% ಅಥವಾ ಅದಕ್ಕಿಂತ ಹೆಚ್ಚಿನ ಬಡ್ಡಿ ಸಿಗುವ ಭರವಸೆ ಇರುತ್ತದೆ. ಇದು ಕಿವಿಗೆ ತುಂಬ ಆಕರ್ಷಕವಾಗಿ ಕಾಣ್ತದೆ. ಆದರೆ ಇಲ್ಲಿ ಸಾಲಗಾರರು ಸುಸ್ತಿದಾರರಾಗುವ ಅಪಾಯವೂ ಅಷ್ಟೇ ಹೆಚ್ಚಿರುತ್ತದೆ. ಹಾಗಾದರೆ ಏನು ಮಾಡಬೇಕು? ತಜ್ಞರ ಸಲಹೆ ಸರಳ ಮತ್ತು ಕಠಿಣವಾಗಿದೆ. P2P ಲೆಂಡಿಂಗ್ ಅನ್ನು ಮುಖ್ಯ ಹೂಡಿಕೆಯ ತಂತ್ರವಾಗಿ ಎಂದಿಗೂ ಪರಿಗಣಿಸಬಾರದು. ಬದಲಿಗೆ ಅದನ್ನು ಒಂದು ಸಣ್ಣ ಲೆಕ್ಕಾಚಾರದ ಜೂಜಿನಂತೆ ನೋಡಬೇಕು. ನಮ್ಮ ಒಟ್ಟು ಹೂಡಿಕೆಯ ಕೇವಲ 5-10% ಭಾಗವನ್ನು ಮಾತ್ರ ಇದರಲ್ಲಿ ಇಡಬೇಕು. ನಮ್ಮ ಬಹುಪಾಲು ಅಂದರೆ 90% ಹಣವನ್ನು ಸ್ಟಾಕ್ಗಳು, ಬಾಂಡ್ಗಳು ಮತ್ತು REITsನಂತಹ ಹೆಚ್ಚು ಸ್ಥಿರವಾದ ಆಯ್ಕೆಗಳಲ್ಲಿ ಇಡುವುದು ವಿವೇಕಯುತ ನಿರ್ಧಾರ. ನಾವು ಪ್ರಾರಂಭದಲ್ಲಿ ಮಾತನಾಡಿದ ಸೋರುವ ಬಕೆಟ್ ನೆನಪಿದೆಯಾ? ಹಣದುಬ್ಬರ ಮತ್ತು ತಪ್ಪು ಸಲಹೆಗಳಿಂದಾಗಿ ಅದರಲ್ಲಿ ತೂತುಗಳು ಬಿದ್ದಿದ್ವು. ಈಗ ಆ ಬಕೆಟ್ನ ತೂತುಗಳನ್ನು ಮುಚ್ಚಿ ಅದನ್ನು ಮತ್ತೆ ತುಂಬಿಸುವ ಸಮಯ. ನಾವು ಇಲ್ಲಿವರೆಗೆ ಕಲಿತ ತಂತ್ರಗಳು ಆ ತೂತುಗಳನ್ನು ಮುಚ್ಚುವ ಪ್ಲಗ್ಗಳಿದ್ದಂತೆ.
ಹಾಗಾದರೆ ನಮ್ಮ ಬಕೆಟ್ ತುಂಬಿಸಲು ಈ 5 ಆದಾಯದ ಮೂಲಗಳನ್ನು ಬಳಸಬೇಕು. ಮೊದಲನೇದಾಗಿ, ಶೇರ್ ಮಾರುಕಟ್ಟೆಯ ಚಂಚಲತೆಗೆ ಹೆದರದೆ ಎಚ್ಚರಿಕೆಯಿಂದ SWP ಬಳಸಬೇಕು. ಎರಡನೇದಾಗಿ, RITS ಮೂಲಕ ಕಡಿಮೆ ಹಣದಲ್ಲಿ ಭೂಮಾಲೀಕರಾಗಬೇಕು. ಮೂರನೇದಾಗಿ, ಕಾರ್ಪೊರೇಟ್ ಬಾಂಡ್ಗಳ ಮೂಲಕ ಬ್ಯಾಂಕಿನಂತೆ ವರ್ತಿಸಿ ಸ್ಥಿರ ಬಡ್ಡಿ ಗಳಿಸಬೇಕು. ನಾಲ್ಕನೇದಾಗಿ, ಹೂಡಿಕೆಯ ಸಂಘ ಭಾಗದೊಂದಿಗೆ P2P ಲೆಂಡಿಂಗ್ ಆಟವನ್ನು ಚಾಣಾಕ್ಷತನದಿಂದ ಆಡಬೇಕು. ಮತ್ತು ಅಂತಿಮವಾಗಿ 5ನೇದು, FDಗಳನ್ನು ಅವುಗಳ ನಿಜವಾದ ಉದ್ದೇಶಕ್ಕಾಗಿ, ಅಂದರೆ ತುರ್ತು ನಿಧಿಯ ಸುರಕ್ಷತೆಗಾಗಿ ಮಾತ್ರ ಬಳಸಬೇಕು. ಈಗ ನಮ್ಮ ಬಕೆಟ್ ಸೋರುತ್ತಿಲ್ಲ, ಅದು ಸ್ಥಿರವಾದ ಆದಾಯದ ಮೂಲಗಳಿಂದ ತುಂಬಿದೆ. ಪ್ರಶ್ನೆ ಇಷ್ಟೇ, ಈಗ ಬಕೆಟ್ ತುಂಬಿದೆ, ಅದರಿಂದ ಯಾವ ಭವಿಷ್ಯವನ್ನು, ಯಾವ ಕನಸನ್ನು, ಯಾವ ಸಾಮ್ರಾಜ್ಯವನ್ನು ನಿರ್ಮಿಸ್ತೀರಿ? ಆಯ್ಕೆ ನಮ್ಮದು, ಆಟ ನಮ್ಮದು.